ನಾನು ಇಷ್ಟರ ತನಕ ಬೇರೆ ಬೇರೆ ತರದ ಪಾಯಸ ಎಲ್ಲ ಮಾಡಿ ತೋರಿಸಿದ್ದೇನೆ. ಇವಾಗ ನಮ್ದು ಹಲಸಿನ ಹಣ್ಣಿನ ಸೀಸನ್ ಅಲ್ಲ, ನಾನು ಅದಕ್ಕೆ ಬೀಜ ಎಲ್ಲ ತೆಗೆದಿಟ್ಟಿದ್ದೆ, ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ಒಣಗಿಸಿ ಎಲ್ಲ ಇಟ್ಟಿದ್ದೆ. ಅದರದ್ದೇ ಇವತ್ತೊಂದು ಪಾಯಸ ಮಾಡಿದರೆ ಹೇಗೆ ಅಂತ ಹೇಳಿ ನನಗೆ ಫೀಲ್ ಆಯಿತು. ಅದಕ್ಕೋಸ್ಕರ ಇವತ್ತು ಪಾಯಸ ಮಾಡ್ತಿದ್ದೇನೆ. ತುಂಬ ಸುಲಭದ ರೆಸಿಪಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ತಟ್ಟಿನಿ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ. ಲಾಸ್ಟಿಗೆ ಹಾಕೊಂಡ್ರೆ ಆಯಿತು. ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು. ಇವಾಗ ಡ್ರೈ ಫ್ರೂಟ್ಸನ್ನು ಹಾಕೊಳ್ಳುವ, ಚಿಟಿಕೆ ಉಪ್ಪನ್ನು ಸೇರಿಸುವ, ಸರಿ ಮಿಕ್ಸ್ ಮಾಡುವ. ಅಲ್ಲಿಗೆ ನಮ್ಮ ಹಲಸಿನ ಬೀಜದ ಪಾಯಸ ರೆಡಿ ಆಯಿತು. ಸ್ವಲ್ಪ ತಣಿದಾದ ನಂತರ ಈ ಹಲಸಿನ ಬೀಜದ ಪಾಯಸ ಸ್ವಲ್ಪ ದಪ್ಪ ಆಗ್ತಾ ಬರ್ತದೆ. ದಪ್ಪ ಆದರೆ ನಮಗೆ ಪಾಯಸ ರುಚಿ ಆಗ್ತದೆ, ತಿನ್ನಲಿಕ್ಕೆ ಡಿಫ್ರೆಂಟ್ ಆಗಿರ್ತದೆ. ಯಾರಾದರೂ ಮನೆಗೆ ಗೆಸ್ಟ್ ಎಲ್ಲ ಬಂದಾಗ ಈ ಥರ ಒಂದು ಹಲಸಿನ ಬೀಜದ ಪಾಯಸ ಮಾಡಿ ಕೊಟ್ಟರೆ ಅವರಿಗೆ ಯಾವ ಪಾಯಸ ಅಂತೇಳಿ ಗೊತ್ತಾಗಲಿಕ್ಕಿಲ್ಲ, ಅಷ್ಟು ರುಚಿ ಇರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹಲಸಿನ ಬೀಜದ ಪಾಯಸ ಹೇಗೆ ಬಂದಿದೆ. ಬರೀ ಒಂದು 20 ನಿಮಿಷದಲ್ಲಿ ಮಾಡಿ ಮುಗಿಸುವಂಥ ಒಂದು ಪಾಯಸ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ. ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿ ನಾನು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.